ಪ್ರೀತಿಯ ಗುರುಗಳಿಗೆ ನಿಮ್ಮ ಶಿಷ್ಯರು ಮಾಡುವ ಪ್ರಣಾಮಗಳು. ಇಷ್ಟು ವರ್ಷಗಳು ನೀವು ನಿಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ್ದೀರಿ, ಸಲುಹಿದ್ದೀರಿ, ವಿದ್ಯಾದಾನ ಮಾಡಿದ್ದೀರಿ. ಆದರೆ ಈಗ ಮನೆಯ ಪರಿಸ್ಥಿತಿಯು ಚೆನ್ನಾಗಿಲ್ಲವೆಂಬುದು ನಮ್ಮ ಅರಿವಿಗೂ ಬಂದಿದೆ. ನಮಗೋಸ್ಕರ ನೀವು ಕಷ್ಟಪಡುತ್ತಿರುವುದನ್ನು ನೋಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾವೆಲ್ಲರೂ ಮರಳಿ ಬರುತ್ತೇವೆ. ನಿಮ್ಮ ಶಿಷ್ಯರಾಗಿರುವುದು ನಮ್ಮ ಪುಣ್ಯವೆಂದು ಭಾವಿಸುತ್ತೇವೆ. ನೇರವಾಗಿ ಹೇಳಿದರೆ ನೀವು ನಮ್ಮನ್ನು ಕಳುಹಿಸುವುದಿಲ್ಲ ಎಂದು ತಿಳಿದಿದೆ. ಆದ್ದರಿಂದಲೇ ನಿಮಗೆ ಹೇಳದೆ ನಮ್ಮ ಮನೆಗೆ ಹಿಂದಿರುಗುತ್ತಿದ್ದೇವೆ. ಕ್ಷಮೆ ಇರಲಿ. ಇಂತಿ ನಿಮ್ಮ ಶಿಷ್ಯರು. ಏನಂದ್ರೆ ಅಲ್ಲೊಂದು ಓಲೆ ಇದೆ. ದೈವ ಸಮಾನರಾದ ಆಚಾರ್ಯರಿಗೆ ನಿಮಗೆ ಭಾರವಾಗಿರಲು ಇಚ್ಛೆ ಇಲ್ಲದೆ ನಾವು ನಿರ್ಗಮಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವ ಅವಕಾಶ ಸಿಕ್ಕಿದರೆ ಖಂಡಿತ ಮರಳಿ ಬರುತ್ತೇವೆ. ಇಂತಿ ಶ್ರೀನಿವಾಸಾಚಾರ್ಯ, ಪದ್ಮಾವತಿ. ಏನಂದ್ರೆ ನನಗೆ ಭಯ ಆಗ್ತಿದೆ. ನಮ್ಮನ್ನ ನಂಬಿ ಅವ್ರ ತಂದೆ ತಾಯಿಗಳು ಇಲ್ಲಿ ಕಳಿಸಿದ್ರು. ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಹೊರಟೋದ್ರು ಅಂದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ. ಚಿಂತೆ ಮಾಡುವ ಅಗತ್ಯ ಇಲ್ಲ ಸರಸ್ವತಿ. ಈ ಪತ್ರದ ಒಕ್ಕಣೆ ನೋಡಿದ್ರೆ ಶ್ರೀನಿವಾಸಾಚಾರ್ಯರು ನಮ್ಮ ಮೇಲಿನ ಔದಾರ್ಯದಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಮತ್ತು ಅವರ ನಿರ್ಧಾರ ಸರಿಯಾಗೇ ಇದೆ. ನಮ್ಮ ಪ್ರಾರಬ್ಧದಲ್ಲಿ ಅವರು ಸಿಲುಕಿ ಉಪವಾಸ ಬೀಳೋದಕ್ಕಿಂತ ಅವ್ರಿಗೆ ಅನುಕೂಲ ಆಗೋ ಕಡೆ ನೆಮ್ಮದಿಯಾಗಿರ್ಲಿ. ಎಲ್ಲವೂ ಹರಿಯ ಚಿತ್ತ. ಏನು ಅಂದ್ರೆ ನೀವೀಗ ಕೆಲ್ಸಕ್ಕೆ ಹೋಗೋ ಅಗತ್ಯವೇ ಇಲ್ಲವಂತಾಯ್ತಲ್ಲ. ಯಾಕಿಲ್ಲ ಸರಸ್ವತಿ, ನಮಗಾದ್ರೂ ದುಡಿಲೇಬೇಕಲ್ವೇ? ಆದ್ರೂ ಸರಸ್ವತಿ, ದುಡಿದು ತಿನ್ನೋದಿಕ್ಕೆ ನಾಚಿಕೆ ಯಾಕೆ? ದುಡಿಮೆ ಅವಮಾನವಲ್ಲ, ಸ್ವಾಭಿಮಾನ. ನಾನು ಹೋಗ್ಬರ್ತೀನಿ.